ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 15ನೇ ಶ್ಲೋಕ. ಇದರಲ್ಲಿ ಚತುರ್ 4 ಎಂಬ ಸಂಖ್ಯೆಯ ಮಹತ್ವ ಮತ್ತು ಭಗವಂತನು ಎಲ್ಲದಕ್ಕೂ ಅಧ್ಯಕ್ಷ ಎಂಬ ವಿಷಯವಿದೆ. ಈ ಶ್ಲೋಕದಲ್ಲಿ 8 ನಾಮಗಳಿವೆ. ನಾಮ 134ರಿಂದ 141ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 15. ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಂಕೃತಃ ಚತುರಾತ್ಮ ಚತುರ್ವ್ಯೂಹಶ್ಚತುರ್ದಂಶಶ್ಚತುರ್ಭುಜಃ. ಪದಗಳ ಅರ್ಥ: ಲೋಕಾಧ್ಯಕ್ಷ, 14 ಲೋಕಗಳಿಗೂ ಇವನೇ ಒಡೆಯ, ಎಲ್ಲವನ್ನೂ ನೋಡಿಕೊಳ್ಳುವವನು. ಸುರಾಧ್ಯಕ್ಷ, ಸುರ ದೇವತೆಗಳು, ದೇವತೆಗಳನ್ನು ರಕ್ಷಿಸುವವನು ಮತ್ತು ಅವರನ್ನು ನಿಯಂತ್ರಿಸುವವನು. ಧರ್ಮಾಧ್ಯಕ್ಷ, ಪ್ರಪಂಚದಲ್ಲಿ ಧರ್ಮ ಮತ್ತು ಅಧರ್ಮವನ್ನು ಸಾಕ್ಷಿಯಾಗಿ ನೋಡುವವನು. ಜೀವಿಗಳು ಮಾಡುವ ಪುಣ್ಯ ಪಾಪಗಳಿಗೆ ತಕ್ಕ ಫಲವನ್ನು ಕೊಡುವವನು. ಕೃತಾಕೃತಃ, ಕೃತ ಕಾರ್ಯ, ಕೃತ ಕಾರಣ ಅಥವಾ ಮಾಡಿದ್ದು ಮತ್ತು ಮಾಡದಿರುವುದು ಈ ಎರಡೂ ಅವನೇ. ಚತುರಾತ್ಮ, ಮನಸ್ಸು, ಚಿತ್ತ, ಬುದ್ಧಿ ಮತ್ತು ಅಹಂಕಾರ ಎಂಬ 4 ರೂಪದಲ್ಲಿ ಕೆಲಸ ಮಾಡುವವನು. ಚತುರ್ವ್ಯೂಹ, ಭಕ್ತರ ರಕ್ಷಣೆಗಾಗಿ ಮತ್ತು ಸೃಷ್ಟಿಗಾಗಿ 4 ರೂಪವನ್ನು ಧರಿಸಿರುವವನು. ವಾಸುದೇವ, ಮೋಕ್ಷ ನೀಡಲು ಸಂಕರ್ಷಣ, ಜ್ಞಾನಾಲಯಕ್ಕಾಗಿ ಪ್ರದ್ಯುಮ್ನ, ಸೃಷ್ಟಿಗಾಗಿ ಅನಿರುದ್ಧ, ಸ್ಥಿತಿಗಾಗಿ ರಕ್ಷಣೆಗಾಗಿ. ಚತುರ್ದಂಶ, 4 ಕೋರೆ ಹಲ್ಲುಗಳನ್ನು ಹೊಂದಿರುವವನು ನರಸಿಂಹ ಅವತಾರದಲ್ಲಿ, ಅಥವಾ ದಂಶ ಎಂದರೆ ಕೋರೆ ಹಲ್ಲು, ಬಲಿಷ್ಠವಾದ ಹಲ್ಲುಗಳುಳ್ಳವನು. ಚತುರ್ಭುಜ, ಶಂಖ, ಚಕ್ರ, ಗದಾ ಮತ್ತು ಪದ್ಮಗಳನ್ನು ಹಿಡಿದ 4 ತೋಳುಗಳನ್ನು ಹೊಂದಿರುವ ಸುಂದರ ಮೂರ್ತಿ. ಶ್ಲೋಕದ ಭಾವಾರ್ಥ: 3 ಲೋಕಗಳಿಗೂ ಒಡೆಯನಾದವನು, ದೇವತೆಗಳಿಗೂ ನಾಯಕನಾದವನು, ಧರ್ಮ ಅಧರ್ಮಗಳನ್ನು ನೋಡಿಕೊಳ್ಳುವ ಮೇಲ್ವಿಚಾರಕನು, ಕಾರ್ಯ ಮತ್ತು ಕಾರಣ ಸ್ವರೂಪನು, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ 4 ಬಗೆಯ ಅಂತರಾತ್ಮನು, 4 ಬಗೆಯ ವ್ಯೂಹಗಳನ್ನು ಹೊಂದಿರುವವನು, 4 ಕೋರೆ ಹಲ್ಲುಗಳುಳ್ಳವನು ನರಸಿಂಹ ಮತ್ತು 4 ಭುಜಗಳುಳ್ಳವನು ಆ ಭಗವಂತ. ಧನ್ಯವಾದಗಳು.